ಎಲ್ರಿಗೂ ನಮಸ್ಕಾರ ರೀ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಕನ್ನಡದ ಡಿಫ್ರೆಂಟ್ ಮೂವಿ ಬಗ್ಗೆ. ಡಿಫ್ರೆಂಟ್ ಮೂವಿಯಲ್ಲಿ ಮೊದಲು ಬರೋದು ಕಾಂತಾರ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ರಿಷಬ್ ಶೆಟ್ಟಿ ಸರ್. ಕಾಂತಾರ ಮೂವಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹೊಂಬಾಳೆ ಪ್ರೊಡಕ್ಷನ್ ರೀ. ಈ ಮೂವಿ ಹೇಗಿದೆ ಅಂತ ಹೇಳ್ಬೇಕಂದ್ರೆ ಮೂವಿ ಥಿಯೇಟ್ರ್ನಾಗೆ ನೋಡ್ಬೇಕ್ರಿ, ಆ ಥರ ಅದ ರೀ. ಮೊಬೈಲ್ದಾಗ ನೋಡಪ್ಲೆ ಇಲ್ರಿ, ಟಿವಿ ನೋಡಪ್ಲೆ ಇಲ್ರಿ, ಥಿಯೇಟ್ರ್ನಾಗ ನೋಡಿದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಭಾರಿ ಆಸೆ ಬಿತ್ತಾರೆ ರೀ. ಈ ಮೂವಿಯಲ್ಲಿ ರಿಷಬ್ ಶೆಟ್ಟಿ ಸರ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆದರೆ ಕ್ಲೈಮ್ಯಾಕ್ಸಲ್ಲಂತೂ ಅರ್ಧ ಗಂಟೆ ಎಕಡೆ ಒಳ್ಳಾಡ್ಬಿಡಿದ್ರೆ ಆ ಥರ ಆ್ಯಕ್ಟಿಂಗ್ ಮಾಡಿದ್ರೆ ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಡಿಫ್ರೆಂಟ್ ಅದರ ಮೂವಿ ಅದು ಕಾಂತಾರದು. ಅದಕ್ಕಾಗಿ ಫುಲ್ ಪ್ಯಾನ್ ಇಂಡಿಯಾ ಮೂವಿಯಾಗಿ ಹೆಸರು ಮಾಡಿದ ಕಾಂತಾರ ಸಿನಿಮಾ ರೀ. ಸಾತ್ವಿಕ್ ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಉಪೇಂದ್ರ ಸರ್. ಈ ಮೂವಿ ಕತೆ ಅಂತೂ ಫಸ್ಟಿಗೆ ಯಾರಿಗೂ ತಿಳಿಯಲ್ರಿ, ಫುಲ್ ಡಿಫ್ರೆಂಟ್ ಅದ ರೀ ಈ ಮೂವಿ ಅಂತೂ. ಈ ಮೂವಿಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಡಬಲ್ ಕ್ಯಾರೆಕ್ಟರ್ ಮಾಡ್ದಂಗೆ ಮಾಡ್ಯಾರೆ, ಬಟ್ ಅದು ಸಿಂಗಲ್ ಕ್ಯಾರೆಕ್ಟರ್ ಇರ್ತದೆ. ಹಾಗೆ ಶ್ರೀನಾಥ್ ಸರ್ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ರಾಘವೇಂದ್ರ ಸರ್ ತುಂಬ ನ್ಯಾಚುರಲ್ ಆಗಿ ನಟನೆ ಮಾಡಿದ್ದಾರೆ. ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹೋಗಿತ್ತು, ಆಗಿಲ್ಲ. ಆದರೆ ಈ ಮೂವಿ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಯಾರು ನೋಡಿದಾರೋ ಅವ್ರು ನೋಡಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಮೂವಿ. ಲೂಜಿಯಾ ಈ ಮೂವಿ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಈ ಮೂವಿ ಕಥೆನೇ ಗೊತ್ತಾಗಲ್ಲ ರೀ ಯಾರಿಗೆ ಭೀ. ಈ ಮೂವಿಯಲ್ಲಿ ಕ್ವಾಟ್ಲೆ ಸತೀಶ್ ಅವರು ನಟನೆ ಮಾಡಿದ್ದಾರೆ. ಈ ಮೂವಿ ಕೂಡ ತುಂಬ ಅದ್ಭುತವಾಗಿ ನಟನೆ ಆಗಿದೆ ಮೂವಿಯಲ್ಲಿ. ಲೂಜಿಯಾ ಮೂವಿ ಒಂಥರ ಡಿಫ್ರೆಂಟ್ ಇದೆ ರೀ. ಯಾರು ನೋಡಿರೋ ಮೂವಿ ಹೇಗಿದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ ಹೇಳಿ. ರಂಗಿತರಂಗ ಈ ಮೂವಿ ಸುಮಾರು 1 ವರ್ಷ ಕಾಲ ಪ್ರದರ್ಶಿಸಿಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿಯಲ್ಲಿ ಶೈಕುಮಾರ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈ ಮೂವಿ ಹೇಗಿದೆ ಅಂತ ನೋಡಿದವರು ಕಮೆಂಟ್ ಮಾಡಿ ಹೇಳಿ. ಒಂದು ಮುತ್ತಿನ ಕತೆ ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ನಮ್ಮ ಶಂಕರ್ ನಾಗ್. ಈ ಮೂವಿ ಇಡೀ ಇಂಡಿಯಾದಲ್ಲೇ ಅಂಡರ್ ವಾಟರ್ ಸೀನ್ ಫಾಸ್ಟ್ ಶೂಟಿಂಗ್ ಮಾಡಿರೋದು ನಮ್ಮ ಶಂಕರ್ ನಾಗ್ ಸರೇ. ಈ ಮೂವಿಯಲ್ಲಿ ನಟನೆ ಮಾಡಿರೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಈ ಮೂವಿ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ರೀ. ಈ ಮೂವಿಯು ಸುಮಾರು 100 ದಿನಗಳ ಕಾಲ ಪ್ರದರ್ಶಿಸಿಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ ತುಂಬ ಡಿಫ್ರೆಂಟ್ ಆಗಿದೆ. ಯಾರು ನೋಡಿದರೆ ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ. ನಮ್ಮ ಶಂಕರ್ ನಾಗ್ ಸರ್ ಡೈರೆಕ್ಷನು ಹೇಗಿದೆ ಅಂತ ಹೇಳಿ. ಗಾಳಿಪಟ ಈ ಮೂವಿ ಡೈರೆಕ್ಟ್ ಮಾಡಿಬಿಟ್ಟು ನಮ್ಮ ಯೋಗರಾಜ್ ಭಟ್ ಸರ್. ಈ ಮೂವಿಯಲ್ಲಿ ದಿಗಂತ್ ಹಾಗೂ ರಾಜೇಶ್ ಕೃಷ್ಣ ಸರ್ ಹಾಗೂ ಗಣೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದು ಮೂವಿ ಎವರ್ಗ್ರೀನ್ ಹಿಟ್ ಅಂತ ಹೇಳ್ಬೋದು. ಇದು ಯಾವಾಗ ಭೀ ನೋಡ್ಬೋದ್ರಿ, ಆ ಥರದ ಮೂವಿ ರೀ. ಸುಮಾರು 100 ದಿನಗಳ ಕಾಲ ಪ್ರದರ್ಶಿಸಿಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ ಯಾರಿಗೆಲ್ಲ ಇಷ್ಟ ಅದ ಅಂತ ಅವ್ರು ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ. ಮುಂಗಾರು ಮಳೆ ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಯೋಗರಾಜ್ ಭಟ್ ಅವರು, ಸ್ಟೋರಿ ರೈಟರ್ ಬಂದು ಪ್ರೀತಮ್ ಗುಬ್ಬಿಯವರು. ಈ ಮೂವಿಯಲ್ಲಿ ಗಣೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ಪೂಜಾ ಗಾಂಧಿ ಅವರು. ಇದು ಮೊದಲನೇ ಮೂವಿ ಆಗಿದೆ. ಈ ಮೂವಿ ಸುಮಾರು 1 ವರ್ಷ ಕಾಲ ಪ್ರದರ್ಶಿಸಿಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ ಡಿಫ್ರೆಂಟ್ ಲವ್ ಸ್ಟೋರಿ ಆಗಿದೆ. ದೇವದಾಸನ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಗಿತ್ತು. ಈ ಮೂವಿ ಅಂತೂ ತುಂಬ ಅದ್ಭುತವಾಗಿದೆ. ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ರೆ ಅವ್ರು ಕಮೆಂಟ್ ಮಾಡಿ ಹೇಳಿ. ಹಾಗೆ ಪರಮಾತ್ಮ ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಯೋಗರಾಜ್ ಭಟ್ ಸರ್. ಈ ಮೂವಿ ತುಂಬ ಡಿಫ್ರೆಂಟ್ ಆಗಿದೆ. ಈ ಮೂವಿ ಈಗ ನೋಡಿದ್ರೂ ಕೂಡ ಬೋರ್ ಆಗಲ್ಲ ರೀ, ಎಂಟರ್ಟೈನ್ಮೆಂಟ್ ತುಂಬ ಅದ್ಭುತವಾಗಿದೆ. ಈ ಮೂವಿ ಅಂತೂ ರಿಲೀಸ್ ಆಗಬೇಕು ಪುನೀತ್ ರಾಜ್ಕುಮಾರ್ ಸರ್. ಈ ಮೂವಿ ಕೂಡ ಈ ಮೂವಿ ಕ್ರೇಜ್ ಅಂತೂ ಏನೋ ಅದ್ಭುತವಾಗಿರುತ್ತೆ. ಎಲ್ಲ ಹಾಡುಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಈ ಮೂವಿಯಲ್ಲಿ. ಈ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ನ್ಯಾಚುರಲ್ ಆ್ಯಕ್ಟ್ ಮಾಡಿದ್ದಾರೆ. ರಂಗಾಯಣ ಸರ್ ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಮೂವಿ ಕೂಡ ತುಂಬ ಹಿಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ. ನಮಸ್ಕಾರ. ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ದು ಓಂ ಮೂವಿ ತುಂಬ ಡಿಫ್ರೆಂಟ್ ಇದೆ ರೀ. ಅದು ಅಂತೂ ಎಷ್ಟು ಸಲ ರಿಲೀಸ್ ಮಾಡ್ರಂತ ಅನ್ನೋದು ಇನ್ನೂ ತಾನು ಯಾರಿಗೂ ಗೊತ್ತಿಲ್ಲ. ಸುಮಾರು 600 ಸಲ ಹೆಚ್ಚಾಗಿರ್ಬೋದು ರಿಲೀಸ್ ರೀ. ಅದು ಕೂಡ ತುಂಬ ಅದ್ಭುತವಾದ ಮೂವಿ ರೀ. ಈ ವಿಡಿಯೋ ಅಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್